ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಕೂಡ ನೀವು ನೋಡ್ತಾ ಇದ್ದೀರಾ ಝೀಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು, ನೀವು ಸ್ಕ್ರೀನ್ ಮೇಲೆ ವಿಡಿಯೋ ಬರ್ತಾ ಇದೆ. ಈ ವಿಡಿಯೋದಲ್ಲಿ ಫೋಟೋಗಳಿರೋ ಜಾಗದಲ್ಲಿ ನಿಮ್ಮ ಫೋಟೋಗಳನ್ನು ಹಾಕ್ಬಿಟ್ಟು ಅಮೇಝಿಂಗ್ ಔಟ್ಪುಟ್ ವಿಡಿಯೋಗಳನ್ನು ನೀವು ಮಾಡ್ಬೋದು. ಸಿಂಗಲ್ ಕ್ಲಿಕ್ನಲ್ಲಿ ಜಸ್ಟ್ ನೀವು ನಿಮ್ಮ ಫೋಟೋಗಳನ್ನ ಆ್ಯಡ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ವಿಡಿಯೋ ಔಟ್ಪುಟ್ ಅನ್ನು ನಿಮಗೆ ಬಂದ್ಬಿಡುತ್ತೆ. ಫ್ರೆಂಡ್ಸ್, ಈ ರೀತಿ ಮಾಡಬೇಕು ಅಂದರೆ ನಿಮ್ಗೆ ಎರಡು ಬೇಕಾಗುತ್ತೆ. ಒಂದು ಕೈನ್ ಮಾಸ್ಟರ್ ಅಪ್ಲಿಕೇಶನ್, ಹಾಗೆ ಗ್ರೀನ್ ಸ್ಕ್ರೀನ್ ವಿಡಿಯೋ ಲೇಯರ್. ಸೊ ನಾನೀಗ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ನಿಮ್ಮ ಹತ್ರ ಇಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದರಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಫುಲ್ ವರ್ಷನ್ನ ನಾನು ಸೆಂಡ್ ಮಾಡಿಕೊಡ್ತೀನಿ ಫ್ರೆಂಡ್ಸ್. ಸೊ ಹಾಗೆ ಈ ಗ್ರೀನ್ ಸ್ಕ್ರೀನ್ ವಿಡಿಯೋನ ನೀವು ಬೇಕು ಅನ್ನೋದಾದರೆ ಇದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಅದಕ್ಕೂ ಮುಂಚೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ನೀವು ನನಗೆ ಮಾಡೋ ಹೆಲ್ಪ್ ಅಂತ ನಾನು ಅನ್ಕೋತೀನಿ. ಸೊ ಫ್ರೆಂಡ್ಸ್, ಇನ್ನು ಸ್ಟಾರ್ಟ್ ಮಾಡ್ತೀನಿ. ಯಾವ ಥರ ಮಾಡೋದು A to Z ಪಿನ್ ಟು ಪಿನ್ ಡೀಟೇಲ್ಸ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ನಾನೇನು ಮಾಡ್ತೀನಿ, ಕೈನ್ ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿ. ಕೆಲವೊಂದು ಟಿಪ್ಸು ನಾನು ಹೇಳ್ತಾ ಇರ್ತೀನಿ, ಅದನ್ನು ಫಾಲೋ ಮಾಡಿದ್ರೆ ನಿಮ್ಗೆ 100% ಔಟ್ಪುಟ್ ಅನ್ನೋದು ನಿಮಗೆ ಬರುತ್ತೆ ಫ್ರೆಂಡ್ಸ್. ನಾನು ಪ್ಲಸ್ ಸಿಂಬಲ್ ಕ್ಲಿಕ್ ಮಾಡ್ತೀನಿ. 16:9 ಆಸ್ಪೆಕ್ಟ್ ರೇಷಿಯೋ. ಈಗ ನಾನೇನು ಮಾಡ್ತೀನಿ, ಮೀಡಿಯಾ, ಬ್ಯಾಕ್ಗ್ರೌಂಡ್, ಬ್ಲ್ಯಾಕ್ ಬ್ಯಾಕ್ಗ್ರೌಂಡ್. ಓಕೆ, ಇದನ್ನು ನಾನೇನು ಮಾಡ್ತೀನಿ 30 ಸೆಕೆಂಡ್ಸ್ಗೆ. ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನೇನು ಮಾಡ್ತೀನಿ, ಮತ್ತೆ ಲೇಯರ್, ಮತ್ತೆ ಮೀಡಿಯಾ. ಸೊ ನಾನು ಹೇಳೋದ್ನಲ್ಲ ನಿಮಗೆ, ಒಂದು ಲೇಯರ್ ನಾನು ನಿಮ್ಗೆ ಕೊಟ್ಟಿರ್ತೀನಿ ಅಂತ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈಗ ಲೇಯರನ್ನು ಫುಲ್ ಸ್ಕ್ರೀನ್ಗೆ ಫಿಟ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ನಮ್ಗೆ ಲೇಯರ್ ಅನ್ನೋದು ಫುಲ್ ಸ್ಕ್ರೀನ್ ಫಿಟ್ ಆಗಿದೆ. ಈಗ ನಾವೇನು ಮಾಡಬೇಕು, ಮತ್ತೆ ಲೇಯರ್, ಮೀಡಿಯಾ. ನಾನು ನಿಮ್ಗೆ ಹೇಳೋದ್ನಲ್ಲ, ಫೋಟೋಗಳನ್ನು ನಾನು ಯಾವ ಥರ ಫೋಸ್ಗಳು ತೋರಿಸ್ತೀನೋ ಅದೇ ರೀತಿ ಫೋಸ್ಗಳಿರೋಂಥ ಫೋಟೋಗಳನ್ನ ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಒಳ್ಳೆ ಔಟ್ಪುಟನ್ನು ನಿಮಗೆ ಬರುತ್ತೆ. ಸೊ ನಾನು ಯಾವ ಥರ ಫೋಸ್ಗಳು ತೋರಿಸಿರ್ತೀನೋ ಅದೇ ರೀತಿ ಫೋಸ್ಗಳು ನೀವು ಹಾಕ್ಕೊಂಡ್ರೆ ವಿಡಿಯೋ ಅನ್ನೋದು ಒಳ್ಳೆ ಔಟ್ಪುಟ್ ಬರುತ್ತೆ ಫ್ರೆಂಡ್ಸ್. ನಾನೇನು ಮಾಡ್ತೀನಿ, ಇದನ್ನು ನನಗೆ ಹೆಂಗೆ ಬೇಕೋ ಹಂಗೆ ಕ್ರಾಪ್ ಮಾಡ್ಕೊತೀನಿ. ಸ್ವಲ್ಪ ನಮಗೆ ಫೋಟೋ ಪರ್ಫೆಕ್ಟಾಗಿ ಫಿಟ್ ಆಗೋ ಥರ. ಸೊ ಈಗ ನಾನು ಒಂದು ಫ್ರೇಮ್ ಕೊಟ್ಟಿದ್ದೀನಲ್ಲ, ಅದರೊಳಗೆ ಫಿಟ್ ಆಗಬೇಕು. ಅಷ್ಟವರೆಗೂ ನೀವು ಕ್ರಾಪ್ ಮಾಡ್ಕೋಬೇಕು. ನೀಟಾಗಿ ಕ್ರಾಪ್ ಮಾಡ್ಕೊಳ್ಳಿ. ಎಷ್ಟು ಪರ್ಫೆಕ್ಟಾಗಿ ಬೇಕಾಗುತ್ತೋ ಅಷ್ಟು ಪರ್ಫೆಕ್ಟಾಗಿ. ಸೊ ನಾನೇನು ಮಾಡ್ತೀನಿ, ಮತ್ತು ನನಗೆ ನೋಡಿ ಫ್ರೆಂಡ್ಸ್, ಈಗ ಕರೆಕ್ಟಾಗಿ ಫ್ರೇಮ್ ಒಳಗೆ ಕರೆಕ್ಟಾಗಿ ಕೂತಿದೆ. ಈಗ ನಾನೇನು ಮಾಡ್ತೀನಿ, ಫೋಟೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಬ್ಲೆಂಡಿಂಗ್, ಸ್ಕ್ರೀನ್. ಸೊ ಈಗ ಬ್ಲೆಂಡ್ ಮಾಡಾಯಿತು, ಸ್ಕ್ರೀನ್ಗೆ ಫಿಟ್ ಮಾಡಾಯಿತು. ಸೊ ಇದಕ್ಕೆ ನಿಮ್ಮ ಓನ್ ಸಾಂಗ್ಸ್ ಜಾಸ್ತಿ ಫೋಟೋಗಳು ಬೇಕು ಅಂದರೆ ಜಾಸ್ತಿ ಫೋಟೋಗಳು, ಮಿನಿಮಮ್ 6 ಸೆಕೆಂಡ್ಸು ಇಲ್ಲ 10 ಸೆಕೆಂಡ್ಸ್ಗೆ ಒಂದೊಂದು ಫೋಟೋ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಸೊ ಹಾಗೆ ಈಗ ನಾನೇನು ಮಾಡಿದ್ದೀನಿ, ನಿಮ್ಗೆ ಸ್ಯಾಂಪಲ್ ತೋರಿಸೋದಕ್ಕೋಸ್ಕರ ಸಿಂಗಲ್ ಫೋಟೋ ಹಾಕಿದ್ದೀನಿ. ಸೊ ಇದರಲ್ಲಿ ಮ್ಯೂಸಿಕ್ನ ತೆಗೆದುಬಿಟ್ಟು ನಿಮ್ಮ ಫಿಲಮ್ ಸಾಂಗ್ಸ್ನ ನೀವು ಹಾಕ್ಕೋಬೋದು. ಅದಕ್ಕೆ ನೀವೇನು ಮಾಡಬೇಕು, ನಾನು ಹೇಳೋದ್ನಲ್ಲ ವಿಡಿಯೋ ಲೇಯರು, ಆ ವಿಡಿಯೋ ಲೇಯರ್ ಸೆಲೆಕ್ಟ್ ಮಾಡಿ, ಇಲ್ಲಿ ಆಡಿಯೋ ಸಿಂಬಲ್ ಬರುತ್ತೆ, ಮ್ಯೂಟ್ ಕೊಟ್ಬಿಡಿ. ಆಮೇಲೆ ನೀವೇನು ಮಾಡ್ತೀರಾ, ಆಡಿಯೋಗೆ ಹೋಗಿ ನಿಮ್ಮ ಇನ್ಬಿಲ್ಟ್ ಫೋಲ್ಡರ್ ಓಪನ್ ಆಗುತ್ತೆ. ಅದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ಆಡಿಯೋ ಆ್ಯಡ್ ಆಗುತ್ತೆ ಫ್ರೆಂಡ್ಸ್, ಸಿಂಪಲ್ಲಾಗಿ. ಸೊ ಈಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ಫ್ರೆಂಡ್ಸ್, ನೋಡ್ತಾ ಇರಲ್ಲ ಎಷ್ಟು ಅದ್ಭುತವಾಗಿ ವೀಡಿಯೋ ಬಂತು ಅಂತ. ಸೊ ಪ್ರತಿಯೊಬ್ಬರು ನಮ್ಮ ವೀಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್. ಸೊ ಈಗ ನಾನು ಇದನ್ನು ಯಾವ ಥರ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸೊ ಜಸ್ಟ್ ನಾನೇನು ಮಾಡ್ತೀನಿ, ಬ್ಯಾಕ್ ಹೋಗ್ತೀನಿ, ಲೇಯರ್, ಶೇರ್, ಎಕ್ಸ್ಪೋರ್ಟ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ನಮ್ಮ ವಿಡಿಯೋ ನಮ್ಗೆ ಯಾರಿಗೆ ಸೇವ್ ಆಗುತ್ತೆ. ಅದನ್ನು ಎಲ್ಲಿ ಬೇಕಾದ್ರೆ ಅಲ್ಲಿ ಶೇರ್ ಮಾಡ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಪ್ರತಿಯೊಬ್ಬರು ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸೋಂಥ ಶೇರ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ, ಹಾಗೆ ಪ್ರತಿಯೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.